ಹಾಯ್ ಎವ್ರಿವನ್. ಇವತ್ತು ನಾನು ಮತ್ತು ನನ್ನ ಫ್ರೆಂಡು ಆರ್ಸ್ಲೀಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆದ್ವಿ. ಅವನು ಬಂದು ಮನೆ ಹತ್ರ ಬಂದು ಕಾಯ್ಕೊಂಡಿದ್ದ. ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ 25 ಕಿಲೋಮೀಟ್ರ್ ಆಗುತ್ತೆ ಶಾರ್ಟ್ಕಟ್ ರೋಟಲ್ಲಾದರೆ. ಅದೇ ಮದನಪಲ್ಲಿಯಿಂದ ಆದರೆ 50 ಕಿಲೋಮೀಟ್ರ್ ಆಗುತ್ತೆ. ಅದೇ ಬ್ಯಾಂಗ್ಳೂರಿಂದ ಆದರೆ 140 ಕಿಲೋಮೀಟ್ರ್ ಆಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆದ್ವಿ. ಇದು ಬಂದು ಮೈನ್ ಗೇಟು, ಆರ್ಸ್ಲೀಸ್ಗೆ ಎಂಟ್ರಿ ಮೈನ್ ಗೇಟು, ಬೈಪಾಸಿಂದ ಮೈನ್ ಗೇಟು. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿದ ತಕ್ಷಣವೇ ಅಲ್ಲಿ ನಾವು ಟೋಕನ್ ತೊಗೋಬೇಕು, ಎಂಟ್ರಿ ಫೀಸ್ ತೊಗೋಬೇಕು. ಬೈಕಿಗೆ ಬಂದು 30 ರೂಪಾಯಿ ತೊಗೊತಾನೆ. ಅದೇ ಕಾರ್ಗೆ ಬಂದು 50 ರೂಪಾಯಿ ತೊಗೊತಾನೆ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗ 50 ರೂಪಾಯಿ ಕೊಟ್ಬಿಟ್ಟಿದ್ದಾನೆ ಮಾರ್ಬಿಟ್ಟು. ಸರಿ ಇನ್ನೇನು ಮಾಡಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಸ್ಟಾರ್ಟ್ ಆದ್ವಿ. ನಾವು ಇಲ್ಲಿಗೆ ಆರ್ಸ್ಲೀಸ್ಗೆ ಹೋಗ್ಬೇಕಂತಂದರೆ ಅರ್ಲಿ ಮಾರ್ನಿಂಗೆ 4 ಗಂಟೆ ಇಲ್ಲ 5 ಗಂಟೆಗೆ ಬಿಡಬೇಕು. ಯಾಕಂದರೆ ಸನ್ರೈಸ್ ಅವಾಗ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗೇನು ನಾವು ಆಲ್ರೆಡಿ ತುಂಬ ಸರಿನೇ ನೋಡಿದ್ದೀವಲ್ಲ, ಸರಿ ಇನ್ನೇನು ಸುಮ್ಮನೆ ಟೈಮ್ ಪಾಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇರೋದು. ಇದೆಲ್ಲ ಗ್ರೀನರಿ ನೋಡ್ಬೋದು. ವಿಂಟರ್ ಸೀಸನಲ್ಲಾದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಆರ್ಸ್ಲೀಸು. ಇದು ಸೇಮ್ ಆ್ಯಸ್ ಇಟ್ ಇಸ್ ನಂದಿ ಹಿಲ್ಸ್ ಊಟಿ ಹೆಂಗಿರುತ್ತೋ ಸೇಮ್ ಆ್ಯಸ್ ಇಟ್ ಇಸ್ ಹಂಗೆ ಇರುತ್ತೆ. ನಿಮ್ಮ ಮೇಲ್ಗಡೆ ಎಲ್ಲ ನೋಡ್ಬೋದು. ಹೋಟೆಲ್ಸ್ ಇದೆ, ರೆಸಾರ್ಟ್ಗಳಿದೆ, ಗೇಮ್ಸ್ ಎಲ್ಲ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಝೂ ಇದೆ, ಎಲ್ಲನೂ ನೋಡ್ಬೋದು. ಇಲ್ಲೆಲ್ಲ ನೀವು ಆರಾಮಾಗಿ ವೀಕೆಂಡ್ಸಲ್ಲಿ ಬಂದರೆ ತುಂಬ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಫ್ಯಾಮ್ಲಿ ಜೊತೆ ಕೂಡ ಬರ್ಬೋದು. ಕ್ರೌಡ್ ಅಷ್ಟಿರಲ್ಲ, ನಂದಿ ಹಿಲ್ಸ್ ಥರ ಅಷ್ಟು ಕ್ರೌಡ್ ಇರಲ್ಲ, ಕ್ರೌಡ್ ಕಮ್ಮಿ ಇರುತ್ತೆ. ನೀವು ಆರಾಮಾಗಿ ಬಂದು ಎಲ್ಲ ತಿರ್ಕೊಂಡು ಬ್ಯಾಂಗ್ಳೂರಿಂದ ತಿರುಪತಿಗೆ ಹೋಗೋರು ಆರಾಮಾಗಿ ಆರ್ಸ್ಲೀಸ್ಗೆ ಬಂದು ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ಆರ್ಸ್ಲೀಸ್ನ ಇಲ್ಲಿ ಆಂಧ್ರ ಮಿನಿ ಊಟಿ ಅಂತಲೇ ಕರೀತಾರೆ. ಇಲ್ಲೆಲ್ಲ ನೀವು ಗ್ರೀನರಿ ನೋಡ್ಬೋದು. ಸಮ್ಮರ್ ಸೀಸನಲ್ಲಾದರೆ ಹಿಂಗಿರಲ್ಲ, ಬಟ್ ವಿಂಟರ್ ಸೀಸನಲ್ಲಾದರೆ ಹಿಂಗೆ ಗ್ರೀನರಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಫುಲ್ ಚಳಿ ಇರುತ್ತೆ ಮೇಲೆ. ನೀವು ರೆಸಾರ್ಟ್ಗಳೆಲ್ಲ ಇದೆ, ನೀವು ಆರಾಮಾಗಿ ಬಂದು ಇಲ್ಲೇ ಸ್ಟೇ ಮಾಡಿಕೊಂಡು ಕ್ಯಾಂಪ್ ಫೈರ್ ಎಲ್ಲ ಮಾಡಿಕೊಂಡು ನೀವು ಆರಾಮಾಗಿ ಇಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಒನ್ ಡೇ ಟ್ರಿಪ್ಪಿಗಾದರೆ ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬೋದು. ಬ್ಯಾಂಗ್ಳೂರಿಂದ ಕೂಡ ಆರಾಮಾಗಿ ಬಂದು ಒನ್ ಡೇ ಟ್ರಿಪ್ಪಲ್ಲಿ ಒಂದು ದಿನದಲ್ಲಿ ಹೋಗ್ಬಿಡ್ಬೋದು. ಮಾರ್ನಿಂಗ್ ಬಂದು ಈವ್ನಿಂಗ್ ಎಲ್ಲ ಹೋಗ್ಬೋದು.